ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆದ್ರೆ ಮಗು ಅಂತ ಬಂದಾಗ ನಿನಗಿಂತ ಅವಳಿಗೆ ಮಗುನೇ ಹೆಚ್ಚಾಗೋಯ್ತು. ಇಷ್ಟೇನ ಅವಳ ಪ್ರೀತಿ? ನನಗಂತೂ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮನುಷ್ಯನ ಸ್ವಭಾವ ಯಾವಾಗ ಹೇಗೆ ಅಂತ ಗೊತ್ತಾಗಲ್ಲ ಅಲ್ವಾ? ಇಲ್ಲಮ್ಮ, ಭೂಮಿಕಾ ಅವ್ರ ಆ ಥರ ಅಲ್ಲ. ಅವ್ರ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರು ಹಾಗೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲಮ್ಮ. ಎಲ್ಲನೂ ಚೆನ್ನಾಗೈತಲ್ಲಮ್ಮ. ನನ್ನನ್ನು ಡ್ರಾಪ್ ಮಾಡೋದಕ್ಕೆ ಏರ್ಪೋರ್ಟ್ ತನಕ ಬಂದಿದ್ರು, ನಗ್ನಗ್ತಾನೆ ಕಳಿಸ್ಕೊಟ್ರು. ಇದೆಲ್ಲ ಯಾವಾಗ ಗೊತ್ತಾಯ್ತು? ನನಗನ್ಸುತ್ತೆ ಅವಳು ಏರ್ಪೋರ್ಟಿಂದ ವಾಪಸ್ ಬರಬೇಕಾದ್ರೆ ಈ ವಿಷಯ ಗೊತ್ತಾಗಿರ್ಬೇಕು. ಇದಕ್ಕೆ ಯಾರು ಕಾರಣ ಅಂತ ನನಗೆ ಗೊತ್ತಿಲ್ಲ. ಆದರೆ ಅವಳು ಬರಬೇಕಾದ್ರೇನೆ ಕೋಪದಲ್ಲಿ ಬಂದ್ಲು. ಬರ್ತಿದ್ದಾಗೆ ಕೂಗಾಡಕ್ಕೆ ಶುರು ಮಾಡಿದ್ಲು. ನನಗೆಲ್ಲ ಸತ್ಯ ಗೊತ್ತಾಗಿದೆ, ನೀವೆಲ್ಲರೂ ಸೇರಿ ನನಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದ್ಲು. ಸಾಲದು ಅಂತ ಗೌತಮ್ ನನಗೆ ಮೋಸ ಮಾಡಿಬಿಟ್ರು ಅಂತ ನೊಂದ್ಕೊಂಡು, ಯಾಕೆ ಮಗು ವಿಷಯ ಮುಚ್ಚಿಟ್ರಿ? ಯಾಕೆ ನನಗೆ ಮೋಸ ಮಾಡಿದ್ರಿ? ನೀವೆಲ್ಲರೂ ಮೋಸಗಾರರು ಅಂತ ಹೇಳಿದ್ಲು. ಈ ಇಡೀ ಫ್ಯಾಮಿಲಿನೇ ಮೋಸಗಾರ ಫ್ಯಾಮಿಲಿ. ಗೌತಮ್ನ ನಂಬಿ ಮೋಸ ಹೋದೆ, ಹಾಗೆ ಹೀಗೆ ಅಂತೆಲ್ಲ ಕೂಗಾಡಿದ್ಲು. ಮೈ ಮೇಲೆ ದೆವ್ವ ಬಂದಿದ್ದ ಥರ ಆಡ್ತಿದ್ಲು. ಅಷ್ಟೊಂದು ಆವೇಶದಿಂದ ಮಾತಾಡ್ತಿದ್ಲು. ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಗೌತಮ್. ನಮಸ್ಕಾರ ಅಂದ್ರ ನನ್ಗೆ ಭೂಮಿಕಾ ಇಲ್ಲಮ್ಮ, ಹಾಗೆಲ್ಲ ಅವ್ರು ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆಲ್ಲ ಅವ್ರು ಮಾತಾಡ್ತಾರೆ ಅಂದ್ರೆ ನಾನು ಒಪ್ಪಲ್ಲಮ್ಮ. ನೋ, ನಂಬಲೇಬೇಕು ಗೌತಮ್. ನೀನ್ ನಂಬಲಿಲ್ಲ ಅಂದ್ರೆ ನನ್ನ ಮೇಲೆ ಡೌಟ್ ಪಟ್ಟಾಗಲ್ವಾ? ನಾನೇ ಕಣ್ಣಾರೆ ನೋಡಿದ್ದೀನಿ. ಅವಳು ಹೇಳಿದ ಒಂದೊಂದು ಮಾತು ನಾನು ಕೇಳಿಸ್ಕೊಂಡಿದ್ದೀನಿ. ನಿಜ ಗೌತಮ್, ಅವಳು ತುಂಬಾ ನೋವಾಗೋ ಥರ ಮಾತಾಡಿದ್ಲು. ನಾನು ಅವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟೆ. ಬಟ್ ಅವಳು ಕೇಳೋದಕ್ಕೆ ರೆಡಿ ಇರಲಿಲ್ಲ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಹೀಗೆಲ್ಲ ಮಾತಾಡಬಾರ್ದು, ಅದು ತಪ್ಪು ಅಂತ ಹೇಳಿದಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ? ನಾನೇನು ಹುಚ್ಚಿನ? ನೀವೆಲ್ಲರೂ ಸೇರಿ ನನ್ನನ್ನು ಹುಚ್ಚಿ ಮಾಡ್ತೀರಾ ಅಂತ ಹುಚ್ಚಿ ಥರನ ಮಾತಾಡ್ತಿದ್ಲು. ನಾನು ಯಾವತ್ತೂ ನಿಮ್ಮನ್ನ ಕ್ಷಮಿಸಲ್ಲ. ನಿಮ್ಮಂಥ ಮೋಸಗಾರರ ಜೊತೆ ನಾನು ಇರೋಕ್ಕೆ ಇಷ್ಟಪಡಲ್ಲ. ನಿಮ್ಮ ಯಾರು ನೆರಳು ನನ್ನ ಮೇಲೆ, ನನ್ನ ಮಗು ಮೇಲೆ ಬೀಳಬಾರ್ದು ಅಂತ ನನ್ನ ಮೇಲೆ, ನಿನ್ನ ಮೇಲೆ ಆರೋಪ ಮಾಡಿದ್ಲು ಗೌತಮ್. ನಮ್ಮ ಮಗು ವಿಷಯನ ಮುಚ್ಚಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದು ನಾನು. ಇದರಲ್ಲಿ ನಿಮ್ಗಳದ್ದೇನು ತಪ್ಪಿದೆ? ಹಾ ಗೌತಮ್, ಅವಳ ಮನಸ್ಸಲ್ಲಿ ಪ್ರೀತಿ ಅನ್ನೋದು ಸತ್ತೋಗಿದೆ. ಬರೀ ದ್ವೇಷನೇ ತುಂಬಿಕೊಂಡಿದೆ. ಕೊನೆಯದಾಗಿ ಅವಳು ಏನು ಹೇಳಿದ್ಲು ಗೊತ್ತಾ? ನೀವೆಲ್ಲರೂ ನಂಬಿಕೆ ದ್ರೋಹಿಗಳು. ನನ್ನ ಮಗು ಇಲ್ಲೇ ಇದ್ರೆ ನಿಮ್ಮ ಥರನೇ ಬೆಳೆದು ಬಿಡ್ತಾನೆ, ಹಾಗಾಗದು ನನಗಿಷ್ಟ ಅಲ್ಲ ಅಂತ ಹೇಳಿ ಮಗುನ ಕರ್ಕೊಂಡು ಹೊರಟ್ಬಿಟ್ಲು. ನಿನ್ ದಮ್ಮಯ್ಯ ಅಂತೀನಿ, ಗೌತಮ್ನ ಬಿಟ್ಟು ಹೋಗ್ಬೇಡ, ನೀನ್ ಇಲ್ದೆ ಗೌತಮ್ ಇರಲ್ಲ ಅಂತ ನಾನು ಬೇಡ್ಕೊಂಡೆ. ಆದ್ರೆ ಅವಳ ಮನ್ಸು ಕರಗ್ಲಿಲ್ಲ. ನಮ್ಮ ಮನೇನ ಕತ್ಲೆ ಮಾಡಿ ಹೊರಟೋಗ್ಬಿಟ್ಲು. ಮನೆಯಲ್ಲಿ ಇಷ್ಟು ದೊಡ್ಡ ದುರಂತ ನಡೆದಿದೆ. ಮಕ್ಕಳ ಮುಂದೆ ಇದೆಲ್ಲ ಹೇಗೆ ಹೇಳಿ? ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಅವರೆಲ್ಲರೂ ಕೇಳಿದಾಗ ನನಗೇನೂ ಗೊತ್ತಿಲ್ಲ ಅಂತ ಸುಳ್ಳು ಹೇಳಿದೆ. ಕೋಪ ಮಾಡಿಕೊಂಡು ತವ್ರ ಮನೆಗೆ ಹೋಗಿರ್ತಾಳೆ ಅಂತ ಅನ್ಕೊಂಡೆ. ಆದ್ರೆ ಅವಳಲ್ಲೂ ಹೋಗಿಲ್ಲ. ಎಲ್ಲಿಗೆ ಹೋಗಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ ಗೌತಮ್. ಗೌತಮ್,
ಅಪೇಕ್ಷಾ, ಭೂಮಿಕಾ ನಿಮ್ಮನೆಗೆ ಏನಾದರೂ ಹೋಗಿರ್ಬೋದಾ? ಇಲ್ಲ ಬಾಬಾ, ಅಲ್ಲಿಗೆ ಬಂದಿಲ್ಲ. ಈವ್ನಿಂಗ್ ತನಕ ನಾನು ಅಲ್ಲೇ ಇದ್ದೆ. ಬಟ್ ಅಕ್ಕ ನನಗೆ ಫೋನ್ ಮಾಡಿದ್ಲು. ಏನಂದ್ರು? ಏನು ಎತ್ತ ಅಂತ ಕೇಳೋಷ್ರಲ್ಲಿ ಫೋನ್ ಕಟ್ ಮಾಡಿಬಿಟ್ಲು. ಏನು ಅಂತಾನೆ ಅರ್ಥ ಆಗ್ಲಿಲ್ಲ. ಅಷ್ಟರಲ್ಲಿ ಪಾರ್ಥ ಅವರು ನನಗೆ ಫೋನ್ ಮಾಡಿ ಅಕ್ಕ ಅಲ್ಲಿಗೆ ಬಂದಿದ್ದಾಳ ಅಂತ ಕೇಳಿದ್ರು. ನನಗೆ ಗಾಬರಿಯಾಗಿ ನಾನು ಇಲ್ಲಿಗೆ ಬಂದು ನೋಡಿದ್ರೆ ಅಕ್ಕ ಇಲ್ಲಿಲ್ಲ, ಫೋನ್ಗೂ ಸಿಗ್ತಿಲ್ಲ. ನನಗೆ ತುಂಬಾ ಭಯ ಆಗ್ತಿದೆ ಬಾಬಾ. ಎಲ್ಲಿಗೆ ಹೋಗಿರ್ಬೋದು? ಅವ್ರಿಗೆ ನಮ್ಮನ್ನು ಬಿಟ್ಟು ಕ್ಲೋಸ್ ಅನ್ನೋರು ಅಥವಾ ಪರಿಚಯದವ್ರು ಯಾರಾದರೂ ಇದ್ದಾರಾ? ಅಂದರೆ ಹೋಗಿ ಉಳ್ಕೊಳ್ಳೋ ಥರ ಅನ್ನೋರು? ಇಲ್ಲ ಭಾವ, ಅವಳು ಹೋದ್ರೆ ಅಮ್ಮನ ಮನೆಗೆ ಹೋಗ್ಬೇಕು. ಬಟ್ ನಾನು ಅವಾಗಿಂದ ಅಮ್ಮನ್ಗೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿ ಕೇಳ್ತಾ ಇದ್ದೀನಿ ಅಕ್ಕ ಅಲ್ಲಿಗೆ ಬಂದಿದ್ದಾರಾ ಅಂತ. ಹೋಗಿಲ್ವಂತೆ. ಅಮ್ಮನೂ ತುಂಬಾ ಟೆನ್ಷನ್ ಆಗಿದ್ದಾರೆ ಬಾಬಾ. ನನಗೆ ತುಂಬಾ ಗಾಬರಿ ಆಗ್ತಿದೆ. ಏನೂ ಆಗಿರಲ್ಲಮ್ಮ, ನೀನು ಗಾಬರಿ ಆಗ್ಬೇಡ. ನಾನೇ ಹೋಗಿ ಮಾತಾಡ್ಕೊಂಬರ್ತೀನಿ. ಸರಿ ಬಾಬಾ. ಅಪೇಕ್ಷಾ ಅವ್ರೆ, ಗಾಬರಿ ಆಗ್ಬೇಡಿ, ಅವ್ರಿಗೇನೂ ಆಗಿರಲ್ಲ. ಉಪ್ಸು, ಭಯ ಆಗ್ತಿದೆ ನನಗೆ. ಭಾವ, ಭಾವ, ಅಕ್ಕನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲಮ್ಮ, ನಿಮ್ಮ ಮನೆಗೆ ಹೋಗಿಲ್ವಂತೆ. ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಭಾವ, ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಏನೂ ಕಾರಣ ಇಲ್ಲದೆ ಅಕ್ಕ ಹೀಗೆಲ್ಲ ಮಾಡೋಳಲ್ಲ. ನಿಮ್ಮ ಮಧ್ಯ ಏನಾದ್ರೂ ಮನಸ್ತಾಪ ಆಗಿತ್ತಾ ಭಾವ? ಇಲ್ಲಮ್ಮ, ಆ ಥರದ್ದೆಲ್ಲ ಏನೂ ಇಲ್ಲ. ಯಾಕೆ ಹೋಗಿದ್ದಾರೆ ನನಗೂ ಗೊತ್ತಾಗಿಲ್ಲ. ಹೌದಾ? ಬಟ್ ನೀವೇನು ಟೆನ್ಷನ್ ಮಾಡ್ಕೊಂಬಿಡಿ, ನಾನು ಹುಡುಕಿಸ್ತೇನೆ. ಹಾಂ, ಸರಿ ಭಾವ. ಭಾವ, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು. ಅದೇ ಅಕ್ಕ ಅಮ್ಮನ ಮನೆಗೆ ಹೋದ್ಲಲ್ಲ, ಆಗ ಅಮ್ಮ ಹತ್ರ ಏನೋ ಹೇಳ್ತಿದ್ಲಂತೆ. ಅಮ್ಮ ಹೇಳ್ತಾ ಇದ್ರು. ಏನಂತ? ಅದೇ ಅಕ್ಕ ಬಾಣಂತನಕ್ಕೆ ಅಂತ ಅಮ್ಮನ ಮನೆಗೆ ಹೋದ್ಲಲ್ಲ ಭಾಗ್ಯ ಅತ್ತೆನ ಕರ್ಕೊಂಡು. ಆಗ ಭಾಗ್ಯ ಅತ್ತೆ ಹತ್ರ ಯಾವುದೋ ಒಂದು ವಿಷಯನ ತಿಳ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ಲಂತೆ. ಅವ್ರಿಗೆ ಆ ಅಕ್ಷರ ಬರ್ಸೋ ಅಭ್ಯಾಸ ಕೂಡ ಮಾಡಿಸ್ತಿದ್ಲಂತೆ. ಆ ಥರದ್ದು ಏನೋ ಒಂದ್ ಮಾಡ್ತಾ ಇದ್ಲಂತೆ ಭಾವ. ಹೌದಾ? ಹಾ. ಆಮೇಲೆ ಭಾಗ್ಯತ್ತೆಗೆ ಹುಷಾರ್ ತಪ್ತಲ್ವಾ, 2 ವಾರಕ್ಕಂತ ಹೋದವಳು 2 ದಿನಕ್ಕೆ ಮನೆಗ್ ಬಂದ್ಬಿಟ್ಲು. ಬಟ್ ಬರ್ತಾನು ಅಮ್ಮ ಹತ್ರ ಹೇಳ್ತಾ ಇದ್ಲಂತೆ ಆ ಮನೇಲಿ ಏನೋ ಒಂದ್ ಸಮಸ್ಯೆ ಇದೆ ಅಂತ. ಬಟ್ ಏನು ಅಂತ ಹೇಳಿರ್ಲಿಲ್ವಂತೆ. ಭಾವ, ನೀವೊಂದ್ಸತಿ ಭಾಗ್ಯ ಅತ್ತೆ ಹತ್ರ ಮಾತಾಡ್ ನೋಡ್ತೀರಾ? ಅಕ್ಕನ ಬಗ್ಗೆ ಏನಾದ್ರೂ ಗೊತ್ತಾಗ್ಬೋದು. ಅಮ್ಮ, ಈಗ ಮಾತಾಡ್ತೀನಿ. ಥ್ಯಾಂಕ್ ಯು. ಅಮೃತ